ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ ಸೈನ್ಸ್ನ ಮಾಡೆಲ್ ಕ್ವಶನ್ ಪೇಪರ್ ಒಂದಿದೆ. ಅದರ ಕೀ ಉತ್ತರವನ್ನು ನೋಡೋಣ. ಆಲ್ರೆಡಿ ನಾನು ಒಂದರಲ್ಲಿ ಫಸ್ಟ್ ಸೆಟ್ಟಲ್ಲಿ ಹಿಂದಿ ಹಾಕಿದ್ದೀನಿ, ಸೊ SS ಹಾಕಿದ್ದೀನಿ, ಆಮೇಲೆ ಕನ್ನಡ ಹಾಕಿದ್ದೀನಿ. ಆ ಮೂರರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಇನ್ನು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಹಾಕಿದರೆ ಫಸ್ಟ್ ಸೆಟ್ ಕಂಪ್ಲೀಟ್ ಆಗ್ತದೆ, ಸೆಕೆಂಡ್ ಸೆಟ್ಟನ್ನು ಕೂಡ ಲೈನಪ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ. ಫಸ್ಟ್ ಭೌತ ವಿಜ್ಞಾನದಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ವಿಭವಾಂತರದ SI ಏಕಮಾನ ಕೇಳಿದರೆ ವೋಲ್ಟ್ ಅನ್ನೋದು ಗೊತ್ತಿರಲಿ. ಇನ್ನು ಮಸೂರದ ಸಂಗಮ ದೂರದ ವಿಲೋಮ ಏನಿರ್ತದೆ ಅಂತ ಕೇಳಿದರೆ ಅದು ಮಸೂರದ ಸಾಮರ್ಥ್ಯ ಆಗಿರ್ತದೆ. ಇನ್ನು ಮೂರನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಶುಷ್ಕಕೋಶ ಮತ್ತು ರಿಯೋಸ್ಟಾಟ್ನ ಚಿಹ್ನೆಗಳನ್ನು ಬರೀಬೇಕಿತ್ತು. ಇದು ಶುಷ್ಕಕೋಶ, ಆಮೇಲೆ ಇದು ರಿಯೋಸ್ಟಾಟ್ ಅಂತ ಗುರುತಿಸ್ತೀವಿ. ಇನ್ನು ಫೋರ್ತ್ ಪ್ರಶ್ನೆಗೆ ಬರೋದಾದರೆ, ಕೆಳಗಿನ ಚಿತ್ರ ಗಮನಿಸಬೇಕು. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನೈಡ್ನ B ತುದಿಯು ದಂಡಕಾಂತದ N ತುದಿಯನ್ನು ಆಕರ್ಷಿಸ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಅದು ಆಕರ್ಷಿಸೋದಿಲ್ಲ, ಏಕೆಂದರೆ ವಿದ್ಯುತ್ ಹರಿದಾಗ ಸೊಲೆನೈಡ್ನ B ತುದಿ ಅಯಸ್ಕಾಂತದ N ತುದಿಯಂತೆ ವರ್ತನೆ ಮಾಡ್ತದೆ. ಆಮೇಲೆ ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಣೆ ಮಾಡ್ತವೆ ಅಂತ ಬರೆದರೂ ಕೂಡ ಸಾಕು. ಇನ್ನು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲಿಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತೀರಿ ಅಂತ ಕೇಳಿದ್ದಾರೆ. ಸೊ ಉಪಕರಣಗಳನ್ನು ಸಮಾಂತರವಾಗಿ ಜೋಡಣೆ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಅಂತ ಬರೆದ್ರೆ ಸಾಕು. ಇನ್ನು ವಾಹಕದ ರೋಧ ಅವಲಂಬಿಸಿರೋ ಅಂಶಗಳನ್ನು ಕೇಳಿದ್ರು. ವೆರಿ ರಿಪೀಟೆಡ್ ಕ್ವಶನ್. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ತಾಪ. ಇನ್ನು ಈ ಚಿತ್ರ ಗಮನಿಸಬೇಕು. ಇದರಲ್ಲಿ ದಿಕ್ಪಲ್ಲಟ ಕೋನವನ್ನು ಹೆಸರಿಸಬೇಕು. ಕೋನದ ಮೌಲ್ಯವನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ದಿಕ್ಪಲ್ಲಟ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ HGF ಅಂತ ಹೇಳಿದ್ದಾರೆ. ಓಕೆನಾ. ಸೊ ಕೋನ H ಇದೆ, ಇದು G ಇದೆ, ಆಮೇಲೆ ಇದು F ಇದೆ. ಸೊ ಇಲ್ಲಿ ಕೋನ ಇದೆ, ಅದೆಷ್ಟಾಗ್ತದಪ್ಪ ಅಂತಂದ್ರೆ 38 ಡಿಗ್ರಿ ಅಂತಕ್ಕದ್ದನ್ನು ಬರೀಬೇಕು. ಆಲ್ಮೋಸ್ಟ್ 180 ಇರ್ತದೆ. 142 ಅಂದರೆ 180ಯಲ್ಲಿ 142 ಕಳಿಬೇಕು ನೀವು. ಸೊ 142 ಕಳೆದಾಗ ನಿಮಗೆ ದಿಕ್ಪಲ್ಲಟ ಕೋನ ಸಿಗ್ತದೆ. ಎಷ್ಟಾಗಿರ್ತದೆ? ಅದೇ 38 ಡಿಗ್ರಿ ಆಗಿರ್ತದೆ. ಇಷ್ಟು ಸಿಂಪಲ್ ಆಗಿ ನೀವು ಇದನ್ನು ಬಿಡಿಸ್ಬೋದಿತ್ತು. ಇನ್ನು 3 ಮಾರ್ಕ್ಸಲ್ಲಿ ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರೂ 2 ಲಕ್ಷಣಗಳನ್ನು ಬರೀಬೇಕು. ಹೇಗೆ ಸರಿಪಡಿಸ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಣ್ಣಿನ ಮುಸುರಿದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದ, ನಿಮ್ನ ಮುಸುರ ಬಳಸಿ ಸರಿಪಡಿಸ್ಬೋದು. ಇನ್ನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಏನಪ್ಪ ಅಂತಂದ್ರೆ, ಹತ್ತಿರ ಮತ್ತು ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯ. ಒಂದು ಪ್ರಯೋಗ ಇದೆ. ದಿಕ್ಸೂಚಿ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಒಂದು ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಡ್ರಾಯಿಂಗ್ ಹಾಳೆಗೆ ಸಂಬಂಧಿಸಿದ ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನಿಟ್ಟು ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡ್ತಾ ಹೋಗಬೇಕು. ಆವಾಗ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ಈ ದಿಕ್ಸೂಚಿಯ ಉತ್ತರ ಧ್ರುವ ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸ್ತದೆ. ಆವಾಗ ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಮುಂದುವರಿಸಬೇಕು. ಈ ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸ್ತದೆ. ಸೊ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ನಾವು ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಎಳಿಬಹುದು ಅಂತ ಬರೆದ್ರೆ ಸಾಕು. ಇನ್ನೊಂದು ಚಟುವಟಿಕೆ ಆಧಾರಿತ ಪ್ರಶ್ನೆ ಇತ್ತು. ಈ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಅಂತ ತೋರಿಸ್ತಕ್ಕಂಥ ಒಂದು ಪ್ರಯೋಗವನ್ನು ಬರೀರಂತ ಕೇಳಿದರು. ಆಲ್ರೆಡಿ ಪ್ರಯೋಗ ನಿಮ್ಮ ಪುಸ್ತಕದಲ್ಲದ, ಸೊ ನಿಮಗೂ ಕೂಡ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ದೀನಿ. ಇದನ್ನು ನೀವು ಪ್ರಿಪೇರ್ ಮಾಡಲೇಬೇಕು. ಇನ್ನು ನಿಮ್ನ ದರ್ಪಣದ ಮುಂದೆ C ಅದ. ಇಲ್ಲೇನು ಕೇಳಿದ್ದಾರೆ ನೋಡಿ, ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರ ನಿಮ್ನ ದರ್ಪಣ ಮತ್ತು C ಅಂತ ಇದೆ. ಸೊ ಅವಾಗ ಏನಾಗ್ತದಪ್ಪ ಅಂದರೆ ಸ್ಥಾನ C ಮತ್ತು F ನ ನಡುವೆ ಬರ್ತದೆ. ಗಾತ್ರ ಚಿಕ್ಕದಾಗಿರ್ತದೆ. ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗುವುದು ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕೋಷ್ಟಕವನ್ನು ಗಮನಿಸಬೇಕು. ಸೊ ಇಲ್ಲಿ ಕೋಷ್ಟಕ ಕೊಟ್ಟಿದ್ರು. ಅದರಲ್ಲಿ ಯಾವ ವಿದ್ಯುತ್ ಉಪಕರಣ ಹೆಚ್ಚು ಶಕ್ತಿಶಾಲಿ ಬಳಸೋದು ಅಂತ ಕೇಳಿದರು. ಇಲ್ಲಿ ಸಾಧನೆ ಇತ್ತು, ಸಾಮರ್ಥ್ಯ ಇತ್ತು, ಬಳಕೆಯಾದ ಕಾಲ ಇತ್ತು. ಸೊ ಲೆಕ್ಕ ಮಾಡಬೇಕು. ಸೊ TV ಬಳಸಿದ ಒಟ್ಟು ಶಕ್ತಿ. ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ E=PT ಅಂತಕ್ಕಂಥ ಸೂತ್ರವನ್ನು ಬಳಸಬೇಕು. ಇದು P ಅದ, ಇದು T ಅದ. ಓಕೆನಾ. ಪವರ್ ಇದೆ ಮತ್ತು ಟೈಮ್ ಇದೆ. ಸೊ ನಾವೇನು ಮಾಡಬೇಕು, ಕೆಪಾಸಿಟಿಯನ್ನು ಸಾಮರ್ಥ್ಯವನ್ನು ಕಂಡುಹಿಡಿಬೇಕು. ಇಲ್ಲಿ ಫಸ್ಟ್ ಎಷ್ಟು ಬತ್ತಪ್ಪ ಅಂತಂದ್ರೆ 250 × 4 ಅಂದರೆ 1000. ಅದನ್ನು 1 ಕಿಲೋ ವ್ಯಾಟ್ ಅವರ್ಗೆ ಮಾಡಿದರೆ 1 ಕಿಲೋ ವ್ಯಾಟ್ ಅವರ್ ಬರ್ತದೆ. ಟೋಸ್ಟರ್ದು 1200 × 1 ಅಂತಂದರೆ 1200 1.2 ಬರ್ತದೆ. ಸೊ ಏನಾಗ್ತದಪ್ಪ ಅಂದರೆ ಟೋಸ್ಟರ್ ಹೆಚ್ಚು ಶಕ್ತಿಯನ್ನು ಬಳಸ್ತದೆ ಅನ್ನೋದನ್ನು ನೀವು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಲೆಕ್ಕಿತ್ತು 20 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದ್ದಾರೆ.
ಈ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಈ ಎರಡೂ ಜೋಡಣೆಗಳಲ್ಲಿ ದೊರಕಿರ್ತಕ್ಕಂಥ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಸೊ ಆವಾಗ ನೀವು R1 2 ಅದ, ಓಕೆ, ಓಮ್ ಅದ, R2 4 ಓಮ್ ಅದ, RP1 ಕಂಡುಹಿಡಿಬೇಕು. ಆವಾಗ ಫಸ್ಟ್ RP1 1.33 ಓಮ್ ಬರ್ತದೆ, ಸೆಕೆಂಡ್ ಏನು ಬರ್ತದೆ 1.50 ಓಮ್ ಬರ್ತದೆ. ಆವಾಗ ಎರಡೂ ಮೈನಸ್ ಮಾಡಿದರೆ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ 0.17 ಓಮ್ ಅಂತ ಬರ್ತದೆ. ಇದನ್ನು ಆಲ್ರೆಡಿ ಭಾಳ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಸ್ವಲ್ಪ ಅದನ್ನು ನೋಡ್ಕೊಡ್ರಿ. ಇನ್ನು 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಮಾಡ್ತೀವಿ. ಈ 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆ ಆಗ್ತದೆ. ಈ ಉಪಕರಣವನ್ನು 30 ದಿನಗಳ ಕಾಲ ಬಳಕೆ ಮಾಡಿದರೆ 1 ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ 6ರಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದರು. ಹಾಗಾದರೆ 30 ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ 350 × 6 × 30 ಅಂದರೆ 63,000 ಬತ್ತು. ಅದನ್ನು ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಿದರೆ 63 ಬರ್ತದೆ. ಇನ್ನು 30 ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ 250 × 4 × 30 ಅದು 30,000 ಬರ್ತದೆ. ಆಮೇಲೆ ಕಿಲೋ ವ್ಯಾಟ್ ಅವರ್ಗೆ ಮಾಡಿದರೆ 30 ಬರ್ತದೆ. ಸೇಮ್ ಬ್ರೆಡ್ ಟೋಸ್ಟರ್ದು ಮತ್ತು ಇಸ್ತ್ರಿ ಪೆಟ್ಟಿಗೆ ಎರಡನ್ನೂ ಕೂಡಿಸಿದಾಗ 63 ಮತ್ತು 90 ಕೂಡಿಸಿದಾಗ 93 ಕಿಲೋ ವ್ಯಾಟ್ ಅವರ್ ಬರ್ತದೆ. ಆವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ 1 ಕಿಲೋ ವ್ಯಾಟ್ಗೆ 4 ಅಂತಂದರೆ ಸೊ 93 × 4 ಮಾಡ್ತೀವಿ. ಆವಾಗ 372 ರೂಪಾಯಿ ನಾವು ಶಕ್ತಿಯ ಮೌಲ್ಯವನ್ನು ಲೆಕ್ಕಾಚಾರ ಮಾಡ್ದಂಗೆ ಆಗ್ತದೆ. ನೆಕ್ಸ್ಟ್ 280 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ ಅನ್ನು 220 ವೋಲ್ಟ್ ವಿಭವಾಂತರ ಮೂಲಕ್ಕೆ ಸಂಪರ್ಕ ಮಾಡಿದ್ದೀವಿ. ಹಾಗಾದರೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ, ವಿದ್ಯುತ್ ರೋಧವನ್ನು ಕಂಡುಹಿಡಿಬೇಕು. ಸೊ ಪವರ್ 880 ವ್ಯಾಟ್ ಅದ, V220 ಅದ, ಓಕೆನಾ, ವೋಲ್ಟ್ ಅದ. ಇನ್ನು ಐ ಮತ್ತು ಆರ್ ಅನ್ನು ಕಂಡುಹಿಡಬೇಕು. ಐ ಅನ್ನು P/V ಆಗಿರ್ಬೋದು, ಆರ್ ಅನ್ನು V/I ಕಂಡುಹಿಡ್ತಾರೆ. ಸೊ ಅವಾಗ ಆರ್ 4 ಆಂಪಿಯರ್ ಬಂದರೆ, ಸೊ ಐ 4 ಆಂಪಿಯರ್ ಬಂದರೆ ಆರ್ ಎಷ್ಟು ಬರಬೇಕು 55 ಓಮ್ ಅಂತಕ್ಕಂಥ ಬಂದರೆ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳನ್ನೇ ಕೇಳಿದ್ದಾರೆ. ಸೊ ಫಸ್ಟ್ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರ್ತದೆ. ಎರಡನೇ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಪತನ ಕೋನದ ಸೈನು ವಕ್ರೀಮ ಕೋನದ ಸೈನುಗಳ ಅನುಪಾತಕ್ಕೆ ಸ್ಥಿರನೇ ಇರ್ತದೆ. ಇನ್ನು ಬಿದಲ್ಲಿ ಏನಿತ್ತು, ಪಿನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸ ಕೇಳಿದರೆ ಪಿನ ದರ್ಪಣ ಮೇಲ್ಮೈ ಉಬ್ಬಾಗಿರ್ತದೆ, ಪಿನ ಮಸಿರಿನಲ್ಲಿ ಅಂಚು ತೆಳು ಇರ್ತದೆ. ಪಿನ ದರ್ಪಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಣ ಮಾಡಿದರೆ, ನೆಕ್ಸ್ಟ್ ಇದು ನಿಮ್ನ ಏನು ಮಾಡ್ತದಪ್ಪ ಅಂದರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದ ಅಂತ ಬರೆದ್ರೆ ಸಾಕು. ಫಸ್ಟ್ ಪಿನಾದ, ಎರಡನೇದು ನಿಮ್ನಾದ. ಇನ್ನು ರಾಸಾಯನಿಕ ವಿಜ್ಞಾನ ಮತ್ತು ಜೀವ ವಿಜ್ಞಾನದ ನಾ ಕೀ ಆನ್ಸರ್ಗಳನ್ನು ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ, ಯಾಕಂದರೆ ಅದನ್ನು ಇನ್ನಷ್ಟು ನಾವು ಇದನ್ನು ಮಾಡಬೇಕಿತ್ತು. ಸೊ ದ್ಯಾಟ್ ಪರ್ಪಸ್ ನೆಕ್ಸ್ಟ್ ವೀಡಿಯೋನ ತಾವೆಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.